ओमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। ಪುಸ್ತಕ ಪರಿಪೂರ್ಣ ಪ್ರಶ್ನೆ ಮತ್ತು ಪರಿಪೂರ್ಣ ಉತ್ತರಗಳು. ಏಳನೆಯ ಅಧ್ಯಾಯದಿಂದ. ಶ್ರೀಲ ಪ್ರಭುಪಾದ, ಅದೇ ರೀತಿಯಲ್ಲಿ ಸಮಸ್ತ ಸೃಷ್ಟಿಯ ಕೇಂದ್ರ ಹೊಟ್ಟೆಯೇ ದೇವರು ಅಥವಾ ಕೃಷ್ಣ. ಅವನೇ ಭೋಕ್ತೃ, ಅವನೇ ಮಿತ್ರ, ಪರಮ ಧಣಿಯಾಗಿ ಎಲ್ಲರನ್ನೂ ಪಾಲಿಸುತ್ತಿರುವವನು ಅವನೇ. ದೊರೆಯಾದವನು ಧಣಿಯಾದ್ದರಿಂದ ರಾಜ್ಯದ ಸಮಸ್ತ ಪ್ರಜೆಗಳನ್ನು ಪಾಲಿಸುತ್ತಾನಲ್ಲವೇ? ಹಾಗೆ ಧಣಿಯಾಗದೆ ಎಲ್ಲರ ಗೆಳೆಯನಾಗುವುದು ಹೇಗೆ? ಆದ್ದರಿಂದ ಈ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣನೇ ಭೋಕ್ತೃ, ಕೃಷ್ಣನೇ ಧಣಿ, ಕೃಷ್ಣನೇ ಗೆಳೆಯ. ಈ ಮೂರನ್ನು ನೀವು ತಿಳಿದುಕೊಂಡರೆ ಆಗ ನಿಮ್ಮ ತಿಳುವಳಿಕೆಯು ಪೂರ್ಣವಾಗುತ್ತದೆ. ಇದಕ್ಕಿಂತ ಹೆಚ್ಚಿನದನ್ನು ನೀವು ತಿಳಿದುಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಯಸ್ಮಿನ್ ವಿಜ್ಞಾತೆ ಸರ್ವಮೇವಂ ವಿಜ್ಞಾತಂ ಭವತಿ. ಈ ಮೂರು ಸೂತ್ರಗಳಿಂದ ನೀವು ಕೃಷ್ಣನನ್ನು ಅರಿತುಕೊಂಡರೆ ಸಾಕು. ಆಗ ನಿಮ್ಮ ತಿಳುವಳಿಕೆಯು ಪೂರ್ಣವಾಗುತ್ತದೆ. ನಿಮಗೆ ಬೇರೆ ಇನ್ನೂ ಯಾವ ತಿಳುವಳಿಕೆಯೂ ಅಗತ್ಯವಿಲ್ಲ. ಆದರೆ ಜನರು ಒಪ್ಪುವುದಿಲ್ಲ. ಕೃಷ್ಣನು ಯಾಕೆ ಧಣಿಯಾಗಬೇಕು? ಹಿಟ್ಲರ್ ಧಣಿಯಾಗಬೇಕು, ನಿಕ್ಸನ್, ಹೀಗೆ ನಡೆಯುತ್ತಾ ಇದೆ. ಆದ್ದರಿಂದ ನೀವು ಕಷ್ಟದಲ್ಲಿದ್ದೀರಿ. ಆದ್ದರಿಂದ ನೀವು ಈ ಮೂರು ಸಂಗತಿಗಳನ್ನು ಮಾತ್ರ ಅರ್ಥ ಮಾಡಿಕೊಂಡರೆ ಸಾಕು. ಆಗ ನಿಮ್ಮ ತಿಳುವಳಿಕೆ ಪೂರ್ಣವಾಗುತ್ತದೆ. ಆದರೆ ನೀವು ಅಂಗೀಕರಿಸುವುದಿಲ್ಲ. ಈ ಮೂರು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಏನೆಲ್ಲ ಅಡಚಣೆಗಳನ್ನು ಮುಂದೊಡ್ಡುತ್ತೀರಿ. ಅದೇ ನಮ್ಮ ತೊಂದರೆಗಳಿಗೆ ಕಾರಣವಾಗಿವೆ. ಆದರೆ ಭಗವದ್ಗೀತೆಯಲ್ಲಿ ಸರಳವಾಗಿ ಹೀಗೆ ಹೇಳಿದೆ: ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಇದೇ ಮೂರು ಅಂಶಗಳನ್ನ ಯಾವುದು ಶ್ರೀಲ ಪ್ರಭುಪಾದರು ಇಲ್ಲಿ ತನಕ ಹೇಳಿದ್ರು ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ರು. ಭೋಕ್ತಾರಾಂ, ಭೋಕ್ತ ಅಂದ್ರೆ ಎಲ್ಲದರ ಒಡೆಯ. ಯಜ್ಞ ತಪಸಾಂ, ಎಲ್ಲಾ ಯಜ್ಞಗಳ, ಎಲ್ಲಾ ತಪಸ್ಸು, ಇವೆಲ್ಲದರ ಕೊನೆಯ ಆನಂದ ಯಾರಿಗೆ ಸೇರಿದ್ದು? ಇವೆಲ್ಲವನ್ನ ಯಾಕೆ ಮಾಡಬೇಕು ಅಂದ್ರೆ ಕೃಷ್ಣನ ತೃಪ್ತಿಗೋಸ್ಕರ. ಯಾಕಂದ್ರೆ ಅವನು ಇದರ ಭೋಕ್ತ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವ ಲೋಕ ಮಹೇಶ್ವರ, ಎಲ್ಲಾ ಲೋಕಗಳ ಅಧಿಪತಿ ಕೃಷ್ಣ. ಸುಹೃದಂ ಸರ್ವಭೂತಾನ, ಮತ್ತೆ ಎಲ್ಲಾ ಜೀವಿಗಳಿಗೆ ನಿಜವಾದ ಮಿತ್ರ ಯಾರು ಅಂದ್ರೆ ಕೃಷ್ಣ. ಬೇರೆ ಎಲ್ಲಾ ಮಿತ್ರರು, ಸಂಬಂಧಿಕರು ಬರ್ತಾರೆ ಹೋಗ್ತಾರೆ, ಯಾರು ಕೂಡ ಶಾಶ್ವತ ಅಲ್ಲ. ಯಾವ ದೇಹನೂ ಶಾಶ್ವತ ಅಲ್ಲ, ಯಾವ ಸಂಬಂಧನೂ ಶಾಶ್ವತ ಅಲ್ಲ, ಯಾವ ಮಿತ್ರನೂ ಶಾಶ್ವತ ಅಲ್ಲ. ನಮ್ಮ ಶಾಶ್ವತ ಮಿತ್ರ ಯಾರು ಅಂದ್ರೆ ಕೃಷ್ಣ.
ನಮ್ಮ ಶಾಶ್ವತ ಸಂಬಂಧಿಕ ಯಾರು ಅಂದ್ರೆ ಕೃಷ್ಣ. ಸೊ ಈ ಮೂರು ಅಂಶಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜ್ಞಾತ್ವಾ ಮಾಂ, ಇದನ್ನ ಅರ್ಥ ಮಾಡ್ಕೊಳ್ಳೋರು ಶಾಂತಿ ಮೃಚ್ಛತಿ. ಕೃಷ್ಣನನ್ನ ಬಿಟ್ಟು ಬೇರೆ ಅಶಾಶ್ವತ ನಾಯಕರನ್ನ ನಾವು ನಮ್ಮ ಧಣಿಯನ್ನಾಗಿಸಿಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರೆ ನಮಗೆ ಶಾಂತಿ ಮೃಚ್ಛತಿ ಆಗುವುದಿಲ್ಲ, ಶಾಂತಿ ಸಿಗುವುದಿಲ್ಲ. ಅದೇ ನಡೀತಾ ಇರೋದು ಇಡೀ ಜಗತ್ತಿನಲ್ಲಿ. ಎಲ್ಲರೂ ಕೂಡ ಅವರವರ ಮನಸ್ಸಿಗೆ ತಕ್ಕ ಹಾಗೆ ಕೆಲವೊಬ್ಬರನ್ನ ಹೀರೋಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಿ ತನಕ ಈ ಅಶಾಶ್ವತ ಹೀರೋಗಳನ್ನ ನಾವು ಫಾಲೋ ಮಾಡ್ತಾ ಇರ್ತೀವೋ, ಅವರನ್ನ ಪೂಜೆ ಮಾಡ್ತಾ ಇರ್ತೀವೋ, ಅಲ್ಲಿ ತನಕ ನಮಗೆ ನಿಜವಾದ ಶಾಂತಿ, ಶಾಶ್ವತ ಶಾಂತಿ ಸಿಗುವುದಿಲ್ಲ. ಯಾಕಂದ್ರೆ ಶಾಶ್ವತ ಶಾಂತಿ ಸಿಗುವುದು ಯಾವಾಗ ಜ್ಞಾತ್ವಾ ಮಾಂ, ಈ ಮೂರನ್ನ ನಾವು ಅರ್ಥ ಮಾಡ್ಕೋತೀವಿ. ಕೃಷ್ಣನೇ ಭೋಕ್ತ, ಎಲ್ಲದರ ಎಂಜಾಯರ್ ಯಾರು ಅಂದ್ರೆ ಕೃಷ್ಣ. ಭೋಕ್ತಾರಾಮ್ ಯಜ್ಞ ತಪಸಾಂ, ಮತ್ತೆ ಸರ್ವ ಲೋಕ ಮಹೇಶ್ವರಂ, ಎಲ್ಲಾ ಲೋಕಗಳ ಒಡೆಯ ಅಧಿಪತಿ ಕೃಷ್ಣ. ಮತ್ತೆ ಸುಹೃದಂ ಸರ್ವಭೂತಾನಾಂ, ಎಲ್ಲರ ನಿಜವಾದ ಮಿತ್ರ. ಸುಹೃತ್, ಹೃತ್ ಅಂದ್ರೆ ಹೃದಯ, ಸುಹೃತ್ ಅಂದ್ರೆ ಹೃದಯಕ್ಕೆ ಅತಿ ಸಮೀಪದಲ್ಲಿ ಇರುವವನು. ಈ ಮೂರು ಅಂಶಗಳನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರಿಗೆ ಮಾತ್ರ ಶಾಶ್ವತ ಶಾಂತಿ ಸಿಗ್ತದೆ, ದಿನ ಬೇರೆ ಯಾರಿಗೂ ಸಿಗೋದಿಲ್ಲ. ಜನ ಜೀವನ ಪೂರ್ತಿ ಜನರೇಷನ್ಸ್ ಆಫ್ಟರ್ ಜನರೇಷನ್ಸ್ ಪ್ರಶ್ನೆ ಮಾಡ್ತಾ ಹೋಗ್ಬಹುದು, ದೊಡ್ಡ ದೊಡ್ಡ ಪೀಸ್ ಕಾನ್ಫರೆನ್ಸ್ ಗಳನ್ನ ಮಾಡಬಹುದು. ಆದ್ರೆ ಎಲ್ಲಿ ತನಕ ಈ ಜ್ಞಾನದ ಅರಿವಾಗುವುದಿಲ್ಲವೋ ಅಲ್ಲಿ ತನಕ ಅವರಿಗೆ ಎಷ್ಟು ಪೀಸ್ ಕಾನ್ಫರೆನ್ಸ್ ಗಳನ್ನ ಮಾಡಿದ್ರೂ ಕೂಡ ನಿಜವಾದ ಪೀಸ್, ನಿಜವಾದ ಶಾಂತಿ ಅವರಿಗೆ ಸಿಗುವುದಿಲ್ಲ. ಎಲ್ಲಾ ಯಜ್ಞ ಮತ್ತು ತಪಸ್ಸುಗಳ ಪರಮ ಗುರಿ ನಾನು ಎಂದು ತಿಳಿದು, ಎಲ್ಲಾ ಲೋಕಗಳ ಹಾಗೂ ಎಲ್ಲಾ ದೇವತೆಗಳ ಸರ್ವೋತ್ತಮ ಪ್ರಭು ನಾನು ಎಂದು ತಿಳಿದು, ಎಲ್ಲಾ ಜೀವಜಾತಿಗಳಿಗೂ ಕ್ಷೇಮಕರನೆಂದು ಶುಭಕಾಂಕ್ಷಿ ಎಂದು ತಿಳಿದು ಮುನಿಗಳು ಲೌಕಿಕ ಬಾಧೆಗಳಿಂದ ಶಾಂತಿಯನ್ನು ಪಡೆಯುತ್ತಾರೆ. ಆದರೆ ನಾವು ಇದನ್ನು ಅಂಗೀಕರಿಸುವುದಿಲ್ಲ. ಇದೇ ನಮ್ಮ ದುರ್ಭಾಗ್ಯ. ನಾವು ಇದನ್ನ ಒಪ್ಪಿಕೊಳ್ಳುವುದಿಲ್ಲ. ಕೃಷ್ಣನೇ ಯಾಕೆ ಎಲ್ಲಾ ಪರಮ ತಪಸ್ಸಿನ ಗುರಿ ಆಗ್ಬೇಕು, ಕೃಷ್ಣನೇ ಎಲ್ಲದಕ್ಕೆ ಅಧಿಪತಿ ಯಾಕೆ ಆಗ್ಬೇಕು? ನನ್ನ ಮನಸ್ಸಿಗೆ ಬಂದಾಗೆ ನನಗೆ ಯಾರು ಇಷ್ಟ ಅವರನ್ನ ನಾನು ಅಧಿಪತಿ ಮಾಡ್ಕೋತೀನಿ. ಈ ರೀತಿ ಜನ ಈ ಸತ್ಯವನ್ನ ಅಂಗೀಕರಿಸುವುದಿಲ್ಲ. ನಾವು ಅನೇಕ ಮಿಥ್ಯಾ ಧಣಿಗಳನ್ನು, ಮಿಥ್ಯಾ ಮಿತ್ರರನ್ನು, ಮಿಥ್ಯಾ ಭೋಕ್ತೃಗಳನ್ನು ಮುಂದಿಡುತ್ತೇವೆ. ಅವರು ಪರಸ್ಪರ ಬಡಿದಾಡತೊಡಗುತ್ತಾರೆ. ಇದು ಪ್ರಪಂಚದ ಸ್ಥಿತಿ. ವಿದ್ಯೆಯನ್ನು ನೀಡಿದರೆ ಜನರು ಈ ತಿಳಿವನ್ನು ಸ್ವೀಕರಿಸಿದರೆ ಕೂಡಲೇ ಶಾಂತಿಯನ್ನು ನೆಲೆಸುತ್ತದೆ. ಶಾಂತಿ ಮೃಚ್ಛತಿ, ಇದೇ ತಿಳುವಳಿಕೆ. ಯಾರಾದರೂ ಈ ಸೂತ್ರವನ್ನು ಅನುಸರಿಸಿದರೆ ಅವನು ಪ್ರಾಮಾಣಿಕ. ಅವನು ಇದು ನನ್ನದು ಎಂದು ಹಕ್ಕು ಸಾಧಿಸುವುದಿಲ್ಲ. ಅವನಿಗೆ ಎಲ್ಲವೂ ಗೊತ್ತು. ಓಹೋ, ಅದು ಕೃಷ್ಣನದು. ಆದ್ದರಿಂದ ಎಲ್ಲವನ್ನೂ ಕೃಷ್ಣನ ಸೇವೆಯಲ್ಲಿ ವಿನಿಯೋಗಿಸಬೇಕು. ಅದು ಪ್ರಾಮಾಣಿಕತೆ. ಈ ಸೀಸದ ಕಡ್ಡಿ ನನಗೆ ಸೇರಿದ್ದರೆ ಕೆಲವು ಸಲ ನನ್ನ ವಿದ್ಯಾರ್ಥಿಗಳು ಈ ಸೀಸದ ಕಡ್ಡಿ ಉಪಯೋಗಿಸಬಹುದೇ ಎಂದು ಕೇಳುತ್ತಾರೆ. ಅದು ಸೌಜನ್ಯ. ಆಗಲಿ, ತೆಗೆದುಕೊಳ್ಳಿ ಎನ್ನುತ್ತೇನೆ. ಹಾಗೆಯೇ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎಂದು ನನಗೆ ತಿಳಿದಿದ್ದರೆ ಅವನ ಅನುಮತಿ ಇಲ್ಲದೆ ನಾನು ಯಾವುದನ್ನೂ ಬಳಸುವುದಿಲ್ಲ. ಅದು ಪ್ರಾಮಾಣಿಕತೆ, ಅದೇ ತಿಳುವಳಿಕೆ. ಅದನ್ನು ತಿಳಿಯದವನು ಅಜ್ಞಾನಿ, ಮೂರ್ಖ. ಮೂರ್ಖನು ಅಪರಾಧಗಳನ್ನು ಮಾಡುತ್ತಾನೆ. ಎಲ್ಲಾ ಅಪರಾಧಿಗಳು ಮೂರ್ಖರೇ ಆಗಿರುತ್ತಾರೆ. ಮೂರ್ಖತನದಿಂದ ಅವರು
ಕಾನೂನು ಭಂಗ ಮಾಡುತ್ತಾನೆ. ಆದ್ದರಿಂದ ಅಜ್ಞಾನವು ಆನಂದಮಯವಲ್ಲ. ಆದರೆ ಅಜ್ಞಾನವೇ ಆನಂದವಾದಾಗ ಬುದ್ಧಿವಂತರಾಗುವುದೇ ತಪ್ಪಾಗುತ್ತದೆ. ಮನುಷ್ಯ ಅಜ್ಞಾನದಿಂದ, ಮೂರ್ಖತನದಿಂದ ಕಾನೂನು ಭಂಗ ಮಾಡುತ್ತಾನೆ. ಆದರೆ ಇಗ್ನರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ ಕೆಲವರು. ಅಂದ್ರೆ ತಿಳುವಳಿಕೆ ಇಲ್ಲದೆ ಇರುವುದೇ ಆನಂದ ಅಂತ. ಆದರೆ ಅಜ್ಞಾನವು ಆನಂದಮಯವಲ್ಲ. ಆದರೆ ಅಜ್ಞಾನವೇ ಆನಂದವಾದಾಗ ಬುದ್ಧಿವಂತರಾಗುವುದೇ ತಪ್ಪಾಗುತ್ತದೆ. ಇದೇ ರೀತಿ ಬಹಳಷ್ಟು ಜನ ಈ ಪ್ರಪಂಚದಲ್ಲಿ ಇದನ್ನೇ ಪಾಲನೆ ಮಾಡ್ತಾ ಇದ್ದಾರೆ. ಅಜ್ಞಾನವೇ ಆನಂದ ಎಂದು ಹೋಗ್ತಾ ಇದ್ದಾರೆ. ಅಂದ್ರೆ ತಿಳ್ಕೊಳ್ಳುವುದೇ ಬೇಡ, ತಿಳ್ಕೊಂಡ್ರೆ ಕಷ್ಟ, ತಿಳ್ಕೊಳ್ಳುವುದೇ ಬೇಡ ಅಂತ. ಅದೇ ಬಂದಿರುವುದು ಕಷ್ಟ. ಇಡೀ ಪ್ರಪಂಚವೇ ಅಜ್ಞಾನದಲ್ಲಿ ಮುಳುಗಿದೆ. ನೀವು ಕೃಷ್ಣ ಪ್ರಜ್ಞೆಯನ್ನು ಕುರಿತು ಮಾತನಾಡಿದಾಗ ಅವರಿಗೆ ಅದು ಅಷ್ಟಾಗಿ ರುಚಿಸುವುದಿಲ್ಲ. ಕೃಷ್ಣನೇ ಧಣಿ ನೀವಲ್ಲ, ಕೃಷ್ಣನೇ ಧಣಿ ನೀವಲ್ಲ ಎಂದು ನಾನು ಹೇಳಿದರೆ ನಿಮಗೆ ಬಹಳ ಸಂತೋಷವಾಗುತ್ತದೆ. ಎಲ್ಲರೂ ನಗ್ತಾರೆ. ಈಗ ನೋಡಿ, ಅಜ್ಞಾನವೇ ಆನಂದಮಯ. ಆದ್ದರಿಂದ ವಾಸ್ತವವಾದ ಸತ್ಯವನ್ನು ಕುರಿತು ಮಾತನಾಡುವುದು ನನ್ನ ಮೂರ್ಖತನವಾಗುತ್ತದೆ. ಆದ್ದರಿಂದ ಅಜ್ಞಾನವೇ ಆನಂದಮಯವಾಗಿರುವಾಗ ಬುದ್ಧಿವಂತರಾಗಿರುವುದೇ ತಪ್ಪಾಗುತ್ತದೆ. ಹೀಗೆ ನಾವು ಜನರಿಗೆ ಮನ ನೋಯಿಸುವ ಅಪಾಯವನ್ನು ಎದುರಿಸುತ್ತಿದ್ದೇವೆ. ಅವರು ನಮ್ಮನ್ನು ಮೂರ್ಖರು ಎಂದು ಭಾವಿಸುತ್ತಾರೆ. ಒಬ್ಬ ಶ್ರೀಮಂತರ ಬಳಿಗೆ ಹೋಗಿ, ನೀವು ಧಣಿ ಅಲ್ಲ, ಕೃಷ್ಣನೇ ಧಣಿ, ಆದ್ದರಿಂದ ನಿಮ್ಮಲ್ಲಿರುವ ಹಣವನ್ನೆಲ್ಲ ಕೃಷ್ಣನಿಗಾಗಿ ವೆಚ್ಚ ಮಾಡಿ ಎಂದು ಹೇಳಿದರೆ ಅವರು ಕೋಪ ಮಾಡಿಕೊಳ್ಳುತ್ತಾರೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಬಂದಿರುವಂತಹ ಪ್ರತಿಯೊಂದು ಜೀವಿ ಒಂದು ದುರಾಸೆಯಿಂದ ಬಂದಿದೆ. ಏನು ದುರಾಸೆ ಅದು ಅಂದ್ರೆ, ನಾನು ಒಡೆಯ ಆಗಬೇಕು. ಕೃಷ್ಣ ಒಬ್ಬನೇ ಯಾಕೆ ಭೋಕ್ತರ, ನಾನು ಭೋಕ್ತರ ಆಗಬೇಕು, ನಾನು ಎಂಜಾಯ್ ಮಾಡಬೇಕು. ಕೃಷ್ಣ ಒಬ್ಬನೇ ಯಾಕೆ ಸರ್ವಲೋಕ ಮಹೇಶ್ವರ, ನಾನು ಕೂಡ ಮಹೇಶ್ವರ ಆಗಬೇಕು. ಕೃಷ್ಣ ಯಾಕೆ ಒಬ್ಬನೇ ಎಲ್ಲರಿಗೂ ಮಿತ್ರ, ನಾನು ಕೂಡ ಮಿತ್ರನಾಗಬೇಕು. ಈ ಭಾವನೆ ಬಂದಾಗ ಮನುಷ್ಯ ಈ ಈ ಆತ್ಮ ಈ ಭೌತಿಕ ಲೋಕಕ್ಕೆ ಬಂದು ಇಲ್ಲಿ ಎಲ್ಲರ ಮಿತ್ರ ಆಗ್ಲಿಕ್ಕೆ, ಎಲ್ಲದರ ಒಡೆಯ ಆಗ್ಲಿಕ್ಕೆ, ಎಲ್ಲದರ ಭೋಕ್ತರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಕಷ್ಟಪಡ್ತಾ ಇರ್ತದೆ. ಅದಕ್ಕೋಸ್ಕರ ಅವರಿಗೆ, ಅಂತಹವರಿಗೆ ನೀವು ಹೋಗಿ, ನೀವು ಧಣಿ ಅಲ್ಲ, ಯು ಆರ್ ನಾಟ್ ಎಂಜಾಯರ್, ನೀನು ಎಲ್ಲರ ಸುಹೃತ್ ಮಿತ್ರ ಅಲ್ಲ ಅಂತ ಹೇಳಿಬಿಟ್ರೆ ಅವರಿಗೆ ಕೋಪ ಬರ್ತದೆ. ಉಪದೇಶೋ ಹಿ ಮೂರ್ಖಾಣ ಪ್ರಕೋಪಾಯ ನ ಶಾಂತಯೇ. ಮೂರ್ಖರಿಗೆ ಉಪದೇಶ ಕೊಟ್ರೆ ಅವರಿಗೆ ಕೋಪ ಬರುತ್ತೆ ವಿನ ಅವರಿಗೆ ಶಾಂತಿ ಸಿಗ್ತಿಲ್ಲ. ದುಷ್ಟರಿಗೆ ಉಪದೇಶ ಮಾಡಿದರೆ ಅವರು ಕೋಪಗೊಳ್ಳುತ್ತಾರೆ. ಆದ್ದರಿಂದ ನಾವು ಭಿಕ್ಷುಕರಾಗಿ ಹೋಗುತ್ತೇವೆ. ಸ್ವಾಮಿ, ನೀವು ಸತ್ಪುರುಷರು, ನಾನೊಬ್ಬ ಸನ್ಯಾಸಿ ಭಿಕ್ಷುಕ, ನಾನು ಒಂದು ದೇವಸ್ಥಾನವನ್ನು ನಿರ್ಮಿಸಲು ಬಯಸಿದ್ದೇನೆ, ಸ್ವಲ್ಪ ಧನ ಸಹಾಯ ಮಾಡಲು ಸಾಧ್ಯವೇ? ಆಗ ಅವರು ಹೀಗೆ ಯೋಚಿಸುತ್ತಾರೆ, ಓಹೋ, ಇಲ್ಲೊಬ್ಬ ಭಿಕ್ಷುಕ ಬಂದಿದ್ದಾನೆ, ಸ್ವಲ್ಪ ಹಣ ಕೊಡಿ ಅವನಿಗೆ. ಅವರು ನಗುತ್ತಾರೆ. ಆದರೆ ನಾನು, ಸ್ವಾಮಿ, ನಿನ್ನ ಹತ್ತಿರ ಕೋಟ್ಯಾಂತರ ಡಾಲರ್ ಹಣವಿದೆ, ಅದು ಕೃಷ್ಣನ ಹಣ, ನನಗೆ ಕೊಡಿ, ನಾನು ಕೃಷ್ಣನ ದಾಸ ಎಂದು ಹೇಳಿದರೆ ಅವರು ಎಲ್ಲರೂ ನಗುತ್ತಾರೆ. ಅವರಿಗೆ ಮನದಟ್ಟಾಗುವುದಿಲ್ಲ. ಆದರೆ ನಾನು ಭಿಕ್ಷುಕನಾಗಿ ಹೋದರೆ ಅವರು ಏನಾದರೂ ಕೊಡುತ್ತಾರೆ. ನಾನು ಸತ್ಯವನ್ನು ಹೇಳಿದರೆ ಅವರು ಬಿಡಿಗಾಸನ್ನೂ ಕೊಡುವುದಿಲ್ಲ. ಭಿಕ್ಷುಕರಾಗಿ ನಾವು ಅವರನ್ನು ಒಲಿಸಿಕೊಳ್ಳುತ್ತೇವೆ. ನಾವು ಭಿಕ್ಷುಕರಲ್ಲ, ನಾವು ಕೃಷ್ಣನ ದಾಸರು. ನಮಗೆ ಯಾರಿಂದಲೂ ಏನೂ ಬೇಡ, ಏಕೆಂದರೆ ಕೃಷ್ಣನು ಎಲ್ಲವನ್ನೂ ಕೊಡುತ್ತಾನೆ ಎಂದು ನಮಗೆ ಗೊತ್ತು. ಪ್ರಭುಪಾದ, ಇದೇ ತಿಳುವಳಿಕೆ. ಉದಾಹರಣೆಗೆ, ಮಗುವೊಂದು ಮುಖ್ಯವಾದದ್ದೇನನ್ನು ತೆಗೆದುಕೊಂಡು ಬಿಟ್ಟಿದೆ ಎನ್ನಿ.
ನಾವು ಅವನ ಮನ ಒಲಿಸಬೇಕು. ಮುದ್ದು ಮರಿ ನೀನು ಜಾಣ, ಈಗೋ ಈ ಬತ್ತಾಸು ಹಿಡಿ, ಆ ಕಾಗದ ಬಿಟ್ಟು ಬಿಡಪ್ಪ, ಅದೇನೂ ಅಲ್ಲ, ಬರೀ ಕಾಗದ ಅಷ್ಟೇ ಎನ್ನುತ್ತೇವೆ. ಆಗ ಮಗು ಓಹೋ ತಗೊಳ್ಳಿ, ಅದೇ ಚೆನ್ನಾಗಿದೆ ಎನ್ನುತ್ತಾನೆ. ಈ ಉದಾಹರಣೆ ಏನಂದ್ರೆ, ಒಂದು ಮಗು ಯಾವ್ದಾದ್ರೂ ಒಂದು ಹಣದ ಒಂದು ನೋಟನ್ನ ತಗೊಂಡಿದೆ ಅಂತ ಅನ್ಕೊಳ್ಳಿ. ಆ ನೋಟನ್ನ ಆಟದಲ್ಲಿ ಆ ಮಗು ಹರಿದು ಹಾಕ್ಬಹುದು. ಆ ನೋಟನ್ನ ಮಗುವಿಂದ ನಾವು ಕಿತ್ಕೋಬೇಕಂದ್ರೆ ಮಗುಗೆ ಸ್ವಲ್ಪ ಮುದ್ದು ಮಾಡಬೇಕು, ಮತ್ತೆ ಏನಾದ್ರೂ ಆ ಮಗುಗೆ ಇಷ್ಟವಾದಂತಹ ತಿಂಡಿ ಅಥವಾ ಆಟದ ಸಾಮಾನು ಏನಾದ್ರೂ ಕೊಟ್ಬಿಟ್ರೆ ಆ ಮಗು ಆ ನೋಟನ್ನ ಕೊಟ್ಬಿಡ್ತದೆ. ಅದೇ ರೀತಿ 2 ಪೈಸೆಯ ಬತಾಸು ಬಹಳ ಚಂದ, ಸಿಹಿ, ನಾವು ಹೀಗೆ ಮಾಡಬೇಕಾಗುತ್ತದೆ. ಏಕೆ? ಕೃಷ್ಣನ ಹಣ ತೆಗೆದುಕೊಂಡ ಮನುಷ್ಯನು ನರಕಕ್ಕೆ ಹೋಗುತ್ತಾನೆ. ಆದ್ದರಿಂದ ಏನಾದರೂ ಮಾಡಿ ಅವನಿಂದ ಸ್ವಲ್ಪ ಹಣವನ್ನು ಪಡೆದುಕೊಂಡು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ತೊಡಗಿಸಿ. ಹಲವಾರು ಜನ ಶ್ರೀಲ ಪ್ರಭುಪಾದರ ಮಾರ್ಗದರ್ಶನವನ್ನ ಅನುಸರಿಸಿ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನ ಮಾಡುತ್ತಿರುವಂತಹ ಭಕ್ತರ ನಿಂದನೆ ಮಾಡ್ತಾರೆ. ಯಾಕೆ ಇವರು ಶ್ರೀಮಂತರ ಹತ್ರ ಹೋಗಿ ದುಡ್ಡು ಕೇಳ್ತಾರೆ? ಯಾಕೆ ದುಡ್ಡು ಕೇಳಬೇಕು? ದುಡ್ಡು ಯಾಕೆ ಬೇಕು ಅಂತ? ನೀವೆಲ್ಲರೂ ಸನ್ಯಾಸಿಗಳು, ತ್ಯಾಗಿಗಳು, ಬ್ರಹ್ಮಚಾರಿಗಳು, ನಿಮಗೆ ದುಡ್ಡು ಯಾಕೆ ಬೇಕು ಅಂತ. ಆದ್ರೆ ಅದಕ್ಕೆ ಉತ್ತರ ಶ್ರೀಲ ಪ್ರಭುಪಾದರಲ್ಲಿ ಕೊಡ್ತಾ ಇದ್ದಾರೆ. ಆ ಹಣವನ್ನ ಆ ಒಬ್ಬ ಶ್ರೀಮಂತ ವ್ಯಕ್ತಿ ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕೆ, ದೇವಸ್ಥಾನವನ್ನ ಕಟ್ಟಲಿಕ್ಕೆ, ಕೃಷ್ಣ ಪ್ರಸಾದದ ವಿತರಣೆಗೆ ಕೊಡ್ಲಿಲ್ಲ ಅಂದ್ರೆ ಅವನು ಅದೇ ಹಣವನ್ನ ಬೇರೆ ಬೇರೆ ವಿಷಯಗಳಲ್ಲಿ, ಬೇರೆ ಬೇರೆ ಇಂದ್ರಿಯ ಭೋಗಗಳಲ್ಲಿ ಅವನು. ಅಂತಹ ಶ್ರೀಮಂತ ವ್ಯಕ್ತಿಯಿಂದ ಬೇಡ್ಕೊಂಡು ನಾವು ದುಡ್ಡು ತಗೊಂಡು ದೇವಸ್ಥಾನಕ್ಕೆ ಕೊಟ್ರೆ ಆ ವ್ಯಕ್ತಿಗೆ ಆಗ್ತದೆ ವಿನ ಅವನಿಗೆ ಯಾವ ತರಹ ಲಾಸ್ ಆಗುವುದಿಲ್ಲ. ಇದು ಅರ್ಥ ಮಾಡ್ಕೋಬೇಕು. ಬೇರೆ ಕಡೆ ಎಲ್ಲಾ ದುಡ್ಡು ಖರ್ಚು ಮಾಡಿ ಇಂದ್ರಿಯ ಭೋಗದಲ್ಲಿ ತೊಡಗಿಸಿ ಆ ವ್ಯಕ್ತಿ ನರಕಕ್ಕೆ ಹೋಗ್ತಾನೆ ವಿನ ಅವನ ಉದ್ಧಾರ ಆಗುದಿಲ್ಲ. ಅದೇ ಹಣವನ್ನ ಯಾರೋ ಭಕ್ತರು ಅವನ ಹತ್ರ ಹೋಗಿ ಅವನನ್ನ ಸ್ವಲ್ಪ ಕೊಂಡಾಡಿ ಹೊಗಳಾಡಿ, ನೀವು ದೊಡ್ಡ ಶ್ರೀಮಂತರು, ನೀವು ದೊಡ್ಡ ಉದಾರ ಭಾವಿಯವರು, ನೀವು ದೊಡ್ಡ ಸಮಾಜ ಸೇವಕರು ಅಂತ ಹೇಳ್ಕೊಂಡು ಕೃಷ್ಣನ ಸೇವೆಗೆ ಸ್ವಲ್ಪ ಕೊಡಿ ಅಂತ ಹೇಳಿ ಆ ದುಡ್ಡು ತಗೊಂಡು ಬಂದ್ರೆ ಅವನ ಉದ್ಧಾರ ಆಗ್ತದೆ, ಅವನಿಗೆ ಆ ಪುಣ್ಯ ಸಿಗ್ತದೆ. ಆ ಪುಣ್ಯದಿಂದ ಅವನು ಒಂದು ಕಾಲದಲ್ಲಿ ಅವನಿಗೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಬಂದು ಅವನು ಕೂಡ ದೇವಸ್ಥಾನಕ್ಕೆ ಬಂದು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈ ರೀತಿ ಸನ್ನಿವೇಶಗಳು ಬಹಳಷ್ಟಿದ್ದಾವೆ. ಎಷ್ಟೋ ಶ್ರೀಮಂತ ವ್ಯಕ್ತಿಯರು ಮೊಟ್ಟ ಮೊದಲು ಯಾರೋ ಭಕ್ತರು ಬಂದು ಕೇಳಿದಾಗ ಏನೋ ಒಂದು ಡೊನೇಷನ್ ಕೊಡ್ತಾರೆ, ಮೆಂಬರ್ಶಿಪ್ ತಗೋತಾರೆ. ಆ ಮೆಂಬರ್ಶಿಪ್ ಅಲ್ಲಿ ಅವರಿಗೆ ಆಮೇಲೆ ಇನ್ವಿಟೇಷನ್ ಹೋಗುತ್ತೆ. ಅವರ ಯಾವ್ದಾದ್ರು ಒಳ್ಳೆಯ ಡೇಟ್, ಅವರ ಜನ್ಮದಿನ ಆಯ್ತು ಅಥವಾ ಮ್ಯಾರೇಜ್ ಆನಿವರ್ಸರಿ ಆಯ್ತು, ಅವರಿಗೆ ಆ ಇನ್ವಿಟೇಷನ್ ಹೋಗುತ್ತೆ. ಆ ಇನ್ವಿಟೇಷನ್ಗೆ ಯಾವಾಗ ಒಂದ್ಸಲ, ಎಷ್ಟೋ ಸಲ ಬರ್ಲಿಕ್ಕೆ ಆಗದೆ ಇದ್ರು ಕೂಡ ಪ್ರತಿ ಸಲ ಅದು ಹೋಗ್ತಾ ಇರೋದ್ರಿಂದ ಒಂದ್ಸಲ ಆದ್ರೂ ಹೋಗೋಣ ಅಂತ ಬರ್ತಾರೆ. ಇಲ್ಲಿ ಬಂದಾಗ ಮತ್ತೆ ಭಕ್ತರು ಅವರನ್ನ ಮಾತಾಡಿಸ್ತಾರೆ, ಇಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ, ದರ್ಶನ ಮಾಡ್ತಾರೆ, ಕೀರ್ತನ ಕೇಳ್ತಾರೆ. ಇವೆಲ್ಲದರಿಂದ ಅವರಿಗೆ ಅವರ ಮನಸ್ಸು ಶುದ್ಧಿ ಆಗ್ತದೆ. ಹಾಗಾಗಿ ಭಕ್ತರು ಹೋಗಿ ಶ್ರೀಮಂತರಿಂದ ದೇವಸ್ಥಾನಕ್ಕೋಸ್ಕರ, ಭಗವಂತನ ಪ್ರಚಾರಕ್ಕೋಸ್ಕರ ದುಡ್ಡು ತಗೊಂಡು ಬರುವುದು ಏನೋ ಒಂದು ದೊಡ್ಡ ಕೆಟ್ಟ ಕೆಲಸ ಅಲ್ಲವೇ ಅಲ್ಲ. ಇದರಿಂದ ಅತಿ ಉತ್ತಮವಾದಂತಹ ಸಮಾಜ ಸೇವೆ ಮಾಡ್ತಾರೆ ವಿನ ಬೇರೆ ಯಾವುದೇ ತರಹ ಇದರಲ್ಲಿ ಉದ್ದೇಶ ಇಲ್ಲ. ಅವನಿಂದ ಸ್ವಲ್ಪ ಹಣವನ್ನು ಪಡೆದುಕೊಂಡು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ತೊಡಗಿಸಿ, ಆಗ ಅವನು ನರಕಕ್ಕೆ ಹೋಗುವುದಿಲ್ಲವೇ?
ಪ್ರಭುಪಾದ್ ಹೌದು, ನರಕಕ್ಕೆ ಹೋಗುವುದರಿಂದ ನೀವು ಅವನನ್ನು ಪಾರು ಮಾಡುತ್ತೀರಿ. ಏಕೆಂದರೆ ಕೃಷ್ಣನಿಗಾಗಿ ವೆಚ್ಚ ಮಾಡಿದ ಬಿಡಿಗಾಸು ಲೆಕ್ಕಕ್ಕೆ ಸಿಕ್ಕುತ್ತದೆ. ಓಹೋ, ಈ ಮನುಷ್ಯ ಒಂದು ಬಿಡಿಗಾಸು ಕೊಟ್ಟಿದ್ದಾನೆ. ಇದನ್ನು ಅಜ್ಞಾತ ಸುಕೃತಿ, ಅರಿವಿಲ್ಲದೆ ಮಾಡುವ ಆಧ್ಯಾತ್ಮಿಕ ಕಾರ್ಯ ಎಂದು ಹೇಳುತ್ತಾರೆ. ಯೋಚನೆಯಲ್ಲಿ ಅವರು ಬಹಳ ಹಿಂದುಳಿದಿರುತ್ತಾರೆ. ಆದ್ದರಿಂದ ಸಾಧು ಪುರುಷರು ಅವರಿಗೆ ಸ್ವಲ್ಪ ಮಟ್ಟಿಗಾದರೂ ಜ್ಞಾನೋದಯವನ್ನುಂಟು ಮಾಡಲು ಸಮೀಪಿಸುತ್ತಾರೆ. ಅವರಿಗೆ ಒಂದು ಅವಕಾಶ ಕೊಡುತ್ತಾರೆ. ಕೃಷ್ಣನಿಗೆ ಸೇವೆ ಸಲ್ಲಿಸಲು ಅವರಿಗೆ ಒಂದು ಅವಕಾಶ ಕೊಡುತ್ತಾರೆ. ಇದು ಸಾಧು ಪುರುಷರ ಕರ್ತವ್ಯ. ಬಾಬ್ ಏನೆಂದಿರಿ ಶ್ರೀಲ ಪ್ರಭುಪಾದ? ಅದು ಅವರ ಕರ್ತವ್ಯ. ಆದರೆ ಅವರು ಬೇರೆಯವರಿಂದ ಹಣ ತೆಗೆದುಕೊಂಡು ತಮ್ಮ ಇಂದ್ರಿಯ ತೃಪ್ತಿಗೆ ಬಳಸಿಕೊಂಡರೆ ಅವರೇ ನರಕಕ್ಕೆ ಹೋಗುತ್ತಾರೆ. ಆಗ ಎಲ್ಲ ಮುಗಿದು ಹೋಗುತ್ತದೆ. ಆಗ ಅವನು ವಂಚಕನಾಗುತ್ತಾನೆ. ನೀವು ಬೇರೆಯವರಿಂದ ಬಿಡಿಗಾಸನ್ನು ಕೂಡ ತೆಗೆದುಕೊಂಡು ನಿಮ್ಮ ಇಂದ್ರಿಯ ತೃಪ್ತಿಗೆ ಬಳಸುವಂತಿಲ್ಲ. ಕೃಷ್ಣ ಪ್ರಜ್ಞಾವಂತರಲ್ಲದ ನನ್ನ ಪರಿಚಿತರನ್ನು ಕುರಿತು ಯೋಚಿಸುತ್ತಿದ್ದೇನೆ. ಇಲ್ಲ ಪ್ರಭುಪಾದ, ಕೃಷ್ಣನೆಂದರೆ ದೇವರು. ಅವರು ಸ್ವಲ್ಪ ಮಟ್ಟಿಗೆ ಮಾತ್ರ ದೈವ ಪ್ರಜ್ಞೆಯುಳ್ಳವರು. ಆದರೂ ಅವರು ಬೇರೆಯವರಿಂದ ಏನನ್ನು ತೆಗೆದುಕೊಳ್ಳಲಾರದಷ್ಟು ಪ್ರಾಮಾಣಿಕರು. ಅವರು ಬೇರೆಯವರೊಡನೆ ಪ್ರಾಮಾಣಿಕರಾಗಲು ಪ್ರಯತ್ನಿಸುತ್ತಾರೆ. ಇಂತಹ ಜನ ಇಲ್ಲ ಪ್ರಭುಪಾದ್, ಅವರು ಬೇರೆಯವರಿಂದ ತೆಗೆದುಕೊಳ್ಳುವುದಿಲ್ಲ, ಆದರೆ ದೇವರಿಂದ ತೆಗೆದುಕೊಳ್ಳುತ್ತಾರಲ್ಲ. ಹಾಗಾದರೆ ಇವರು ಅರ್ಧ ಮಟ್ಟಿಗೆ ಒಳ್ಳೆಯವರೇ? ಇಲ್ಲ ಪ್ರಭುಪಾದ್, ಹಾ ಬಾಬ್, ಈ ಜನರು ಅರ್ಧ ಮಟ್ಟಿಗೆ ಒಳ್ಳೆಯವರೇ? ಇಲ್ಲ ಪ್ರಭುಪಾದ್, ಒಳ್ಳೆಯವರಲ್ಲ. ದೇವರೇ ಧಣಿ ಎಂಬ ಸೂತ್ರವನ್ನು ಅವರು ಕಲಿತುಕೊಳ್ಳದಿದ್ದರೆ ಬೇರೆಯವರ ವಸ್ತುಗಳು ಎಂದರೆ ಏನು ನಿಮ್ಮ ಅರ್ಥ? ಬಾಬ್, ನಾನು ಯೋಚಿಸುತ್ತಿರುವ ಜನರು ಬಡವರು. ಅವರಿಗೆ ಹಣ ಮತ್ತು ಆಹಾರ ಬೇಕು. ಆದರೆ ಶ್ರೀಲ ಪ್ರಭುಪಾದ್, ಪ್ರತಿಯೊಬ್ಬರಿಗೂ ಹಣ ಬೇಕು, ಅದು ಎಲ್ಲರಿಗೂ ಬೇಕು. ಯಾರೂ ಬಡವರಲ್ಲ. ಇಲ್ಲಿ ಅನೇಕ ಜನ ಮಹನೀಯರು ಕೂತಿದ್ದಾರೆ. ಯಾರಿಗೆ ಹಣ ಮತ್ತು ಆಹಾರದ ಅಗತ್ಯವಿಲ್ಲ? ನಿಮಗೂ ಹಣದ ಅಗತ್ಯವಿದೆ. ಆದ್ದರಿಂದ ಬಡವರು ಮತ್ತು ಶ್ರೀಮಂತರ ನಡುವಣ ವ್ಯತ್ಯಾಸವನ್ನು ಹೇಗೆ ಗುರುತಿಸುತ್ತೀರಿ? ಪ್ರತಿಯೊಬ್ಬರಿಗೂ ಅದು ಬೇಕು. ಅದು ನಿಮ್ಮ ವ್ಯಾಖ್ಯೆಯಾಗಿದ್ದರೆ ಒಬ್ಬರಿಗೆ ಹಣ ಮತ್ತು ಆಹಾರ ಬೇಕು ಎಂದರೆ ಪ್ರತಿಯೊಬ್ಬರಿಗೂ ಹಣ ಮತ್ತು ಆಹಾರ ಬೇಕು. ಆದ್ದರಿಂದ ಪ್ರತಿಯೊಬ್ಬನೂ ಬಡವನೇ. ಇಲ್ಲ, ನಾನು ಹೋಲಿಕೆಯಲ್ಲಿ ಬಡವರಾದವರನ್ನು ಕುರಿತು ಯೋಚನೆ ಮಾಡುತ್ತಿದ್ದೆ. ಪ್ರಭುಪಾದ್, ಓಹೋ, ಹೋಲಿಕೆಯಲ್ಲಿ ಇರಬಹುದು. ನೀವು ನನಗಿಂತ ಹೆಚ್ಚು ಹಸಿದಿರಬಹುದು. ಅದರ ಅರ್ಥ ನಿಮಗೆ ಹಸಿವಾಗಿಲ್ಲ ಅಥವಾ ನನಗೆ ಹಸಿವಾಗಿಲ್ಲ ಎಂದಲ್ಲ. ನನಗೆ ಈಗ ಹಸಿವಿಲ್ಲ, ಅದರ ಅರ್ಥ ನನಗೆ ಹಸಿವಾಗುವುದಿಲ್ಲ ಅಥವಾ ನನಗೆ ಹಸಿವಿಲ್ಲ ಎಂದಲ್ಲ. ಈ ಕ್ಷಣದಲ್ಲಿ ನಿಮಗೆ ಹಸಿವಿಲ್ಲದಿರಬಹುದು, ಆದರೆ ನಾಳೆ ನಿಮಗೆ ಹಸಿವಾಗುತ್ತದೆ. ನನಗೆ ಏನು ಅನಿಸುತ್ತದೆ ಅಂದರೆ, ಹೇಗೋ ಈ ಜನರು ಅವರ ಸುತ್ತಮುತ್ತಿನ ಎಲ್ಲರೂ ಕಳ್ಳತನ ಮಾಡುತ್ತಿದ್ದರೂ ಅವರು ಕಳ್ಳತನ ಮಾಡದೆ ಉಳಿಯುತ್ತಾರೆ. ಈ ಜನರಿಗೆ ಏನಾದರೂ ಒಳ್ಳೆಯದು ಆಗಬೇಕು, ಹೇಗೋ ಅದನ್ನು ಪಡೆಯುವ ಅರ್ಹತೆ ಅವರಿಗಿದೆ. ಇಲ್ಲ ಪ್ರಭುಪಾದ್, ಆದರೆ ತಾನು ಕಳ್ಳತನ ಮಾಡುವುದಿಲ್ಲ ಎಂದು ಭಾವಿಸುತ್ತಿರುವವನು ಕಳ್ಳನೇ. ಆದರೆ ತಾನು ಕಳ್ಳತನ ಮಾಡುವುದಿಲ್ಲ ಎಂದು ಭಾವಿಸುತ್ತಿರುವವನು ಕೂಡ ಕಳ್ಳನೇ. ಯಾರಿಗೂ ಕೂಡ ಯಾರ ಹತ್ರ ಕೂಡ ಒಂದು ಪೈಸೆನೂ ತಗೊಳ್ಳಲ್ಲ. ನಾನೇ ದುಡಿತೀನಿ, ನಾನೇ ಕಷ್ಟಪಟ್ಟು ದುಡಿದು ನಾನೇ ನನ್ನ ಜೀವನವನ್ನ ರೂಪಿಸ್ಕೊಳ್ತೀನಿ, ನಾನು ದುಡಿದು ನಾನು ಇಂದ್ರಿಯ ಭೋಗ ಮಾಡ್ತೀನಿ. ಈ ರೀತಿ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ಅಂತಹ ವ್ಯಕ್ತಿಗಳು ಕೂಡ ಕಳ್ಳರು. ಯಾಕೆ? ಏಕೆಂದರೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎಂದು ಅವನು ತಿಳಿದಿಲ್ಲ. ಆದ್ದರಿಂದ ಅವನು ಏನೆಲ್ಲವನ್ನೂ ಸ್ವೀಕರಿಸುತ್ತಾನೋ ಅದನ್ನು ಕದಿಯುತ್ತಿದ್ದಾನೆ. ಹೌದಲ್ವಾ? ಪ್ರತಿಯೊಂದು ವಸ್ತು, ಈ ಜಗತ್ತಿನಲ್ಲಿ ಸಿಗುವಂತಹ ಪ್ರತಿಯೊಂದೂ ಕೂಡ ಭಗವಂತನ ಸ್ವತ್ತು. ಮತ್ತೆ ನಾವು ಅದನ್ನ ಬಳಸ್ಕೊಂಡು ನಾನು ಎಲ್ಲಿಯೂ ಕಳ್ಳತನ ಮಾಡ್ತಿಲ್ಲ,
ನಾನೇ ದುಡ್ಡು ಗಳಿಸಿ ನಾನೇ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಪ್ರತಿದಿನ ಸೂರ್ಯನ ಬೆಳಕನ್ನ ಬಳಸ್ತೀವಿ. ಏನಾದ್ರೂ ಪೇಮೆಂಟ್ ಮಾಡ್ತೀವಾ? ಯಾವ್ದಾದ್ರು ಬಿಲ್ ತುಂಬ್ತಾ ಇದೀವಾ? ಪ್ರತಿದಿನ ಪ್ರತಿಯೊಂದು ಕ್ಷಣ ಆಕ್ಸಿಜನ್ ತಗೋತಾ ಇದೀವಿ, ಗಾಳಿ ತಗೋತಾ ಇದೀವಿ, ಬೆಳಕು ತಗೋತಾ ಇದೀವಿ. ಈ ಭೂಮಿ ಮೇಲೆ ನಿಂತ್ಕೊಂಡಿದ್ದೀವಿ. ಯಾವ್ದಾದ್ರೂ ಬಿಲ್ ಪೇ ಮಾಡ್ತಾ ಇದ್ದೀರಾ? ಒಬ್ಬ ವ್ಯಕ್ತಿ, ಇದು ಯಾವುದೋ ಪಾಶ್ಚಾತ್ಯ ದೇಶದಲ್ಲಿ ನಡೆದಂತಹ ಘಟನೆ. ಒಂದು ಸಲ ಅವನಿಗೆ ವಯಸ್ಸಾದಂತಹ ಒಬ್ಬ ಮುದುಕ, ಅವನಿಗೆ 80 ವರ್ಷ ವಯಸ್ಸಿತ್ತು. ಮತ್ತೆ ಅವನು ಕೂಡ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಒಳ್ಳೆ ಜಾಬ್ ಮಾಡಿ, ಒಳ್ಳೆ ದುಡ್ಡು ಮಾಡಿ ಆರಾಮಾಗಿ ಜೀವನ ನಡೆಸಿದ್ದ. ಇಡೀ ಜೀವನದಲ್ಲಿ ಯಾರಿಂದ ಕೂಡ ಏನು ಕೂಡ ಅವನು ತಗೊಳ್ಳಿಲ್ಲ. ತಾನೇ ಗಳಿಸಿ, ತಾನೇ ಖರ್ಚು ಮಾಡಿ, ತಾನೇ ಎಂಜಾಯ್ ಮಾಡಿ ನಡೆಸಿದ್ದ ಜೀವನ. ಅವನಿಗೆ 80 ವರ್ಷ ವಯಸ್ಸಿತ್ತು. ಆವಾಗ ಅವನಿಗೆ ಏನೋ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಆಯಿತು, ಮುಪ್ಪಿನಲ್ಲಿ ಬರುವಂತಹ ಸಮಸ್ಯೆಗಳು. ಅವನಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಇನ್ನೂ ಅವನ ಸಮಸ್ಯೆ ಜಾಸ್ತಿ ಆಗಿ ಅವನಿಗೆ ವೆಂಟಿಲೇಟರ್ ಮೇಲೆ ಇಟ್ಟರು. ಅಂದ್ರೆ ಆಕ್ಸಿಜನ್, ಆರ್ಟಿಫಿಷಿಯಲಿ ಆಕ್ಸಿಜನ್ ಅನ್ನ ಪಂಪ್ ಮಾಡ್ತಾರೆ. ಯಾಕಂದ್ರೆ ಯಾರಿಗೆ ಸಮಸ್ಯೆ, ಬ್ರೀದಿಂಗ್ ಸಮಸ್ಯೆ ಇದ್ದಾಗ ಶ್ವಾಸ ತಗೊಳ್ಳಿಕ್ಕೆ ಆಗದೆ ಇರಬೇಕಾದ್ರೆ ಮಷೀನ್ ಅಲ್ಲಿ ಆ ಆಕ್ಸಿಜನ್ ಅನ್ನ ದೇಹಕ್ಕೆ ಕೊಡ್ತಾರೆ. ಈ ರೀತಿ ಒಂದು 5 ದಿನ ಅವನು ವಾಸಿ ಆಗ್ಲಿಕ್ಕೆ 5 ದಿನ ಬೇಕಾಯ್ತು. 5 ದಿನ ಅವನಿಗೆ ಆಕ್ಸಿಜನ್ ಕೊಟ್ಟರು. ಮತ್ತೆ 5 ದಿನ ಆದ್ಮೇಲೆ ಅವನು ಸ್ವಸ್ಥ ಆದ. ಸ್ವಸ್ಥನಾದ ಮೇಲೆ ಈಗ ಹಾಸ್ಪಿಟಲಿಂದ ಅವನಿಗೆ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿ ಹೋಗ್ಬೇಕಾದ್ರೆ ಬಿಲ್ ನೋಡಿ ಅವನು ಪೇ ಮಾಡಬೇಕು. ಮತ್ತೆ ಅವನ ಹತ್ರ ಸಾಕಷ್ಟು ದುಡ್ಡಿತ್ತು. ಅವನು ಬಿಲ್ ನೋಡ್ತಾನೆ. ಬಿಲ್ ನೋಡಿದ ತಕ್ಷಣ ಆ ಹಾಸ್ಪಿಟಲ್ದು 5 ದಿನದ್ದು ವೆಂಟಿಲೇಟರ್ ಆಕ್ಸಿಜನ್ದು ಬಿಲ್ ನೋಡಿ ಅವನ ಕಣ್ಣಲ್ಲಿ ನೀರು ಬರ್ತದೆ. 80 ವರ್ಷದ ಮುದುಕ, ಮತ್ತೆ ತುಂಬಾ ರಿಚ್ ಮನುಷ್ಯ. ಕಣ್ಣಲ್ಲಿ ನೀರು ಹಾಕಿ ಇದನ್ನ ನೋಡಿದಾಗ ಡಾಕ್ಟರ್ ಅನ್ಕೋತಾನೆ, ಏನೋ ಅವನಿಗೆ ದುಡ್ಡಿನ ಸಮಸ್ಯೆ ಇರಬಹುದು, ಇದನ್ನ ಪೇ ಮಾಡ್ಲಿಕ್ಕೆ ಆಗದೆ ಇರಬಹುದು, ಅದಕ್ಕೋಸ್ಕರ ಇವನು ಕಣ್ಣೀರು ಹಾಕ್ತಾನೆ ಅಂತ. ಡಾಕ್ಟರ್ ಹೇಳ್ತಾನೆ, ನೀವು ಬೇಕಾದ್ರೆ ನಿಮ್ಗೆ ಹೇಗ್ ಸಾಧ್ಯ ಆಗುತ್ತೆ ಆ ರೀತಿ ಇದನ್ನ, ಈ ಬಿಲ್ ಅನ್ನ ಪೇ ಮಾಡಿ, ನೀವು ಪರವಾಗಿಲ್ಲ, ಏನು ಬೇಜಾರು ಮಾಡ್ಕೋಬೇಡಿ ಅಂತ. ಅವಾಗ ವ್ಯಕ್ತಿ ಹೇಳ್ತಾನೆ, ಮುದುಕ ಹೇಳ್ತಾನೆ, ನಾನು ಕಣ್ಣೀರು ಹಾಕ್ತಿರೋದು ನನಗೆ ಈ ಬಿಲ್ ಇಷ್ಟು ಜಾಸ್ತಿ ಇದೆ ಮತ್ತೆ ಪೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಲ್ಲ. ಕಣ್ಣೀರು ಹಾಕ್ತಿರೋದು ಯಾಕೆಂದ್ರೆ 80 ವರ್ಷ ಈ ದೇಹದಲ್ಲಿ ಇದ್ದು 80 ವರ್ಷ ನಾನು ಆಕ್ಸಿಜನ್ ತಗೊಂಡಿದ್ದೀನಿ ಫ್ರೀ ಆಗಿ, ಬೆಳಕು ತಗೊಂಡಿದ್ದೀನಿ ಫ್ರೀ ಆಗಿ. ಯಾರು ಇದನ್ನ ನನಗೆ ಕೊಟ್ಟನೋ ಅವನು 1 ರೂಪಾಯಿ ಕೂಡ ನನಗೆ ಕೇಳಲಿಲ್ಲ. ಮತ್ತೆ 5 ದಿನ ಈ ಹಾಸ್ಪಿಟಲ್ ಅಲ್ಲಿ ನೀವು ನನಗೆ ಆಕ್ಸಿಜನ್ ಕೊಟ್ಟಿದ್ದಕ್ಕೆ ಇಷ್ಟು ಲಕ್ಷದ ದೊಡ್ಡ ಬಿಲ್ ಅನ್ನ ನನಗೆ ಕೊಟ್ಟು. ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ನಮಗೆ ಯಾರಾದ್ರೂ ಒಂದು ಸಣ್ಣ ಸಹಾಯ ಮಾಡ್ಬಿಟ್ರೆ, ಏನೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಯಾರಾದ್ರೂ 500 ರೂಪಾಯಿ ಕೂಡ ಕೊಟ್ಟು ಬಿಟ್ರೆ ಅವನಿಗೆ ನಾವು ಎಷ್ಟು ಋಣಿ ಆಗಿರ್ತೀವಿ. ಆದ್ರೆ ಇಡೀ ಜೀವನ ಪೂರ್ತಿ ಭಗವಂತ ನಮ್ಮನ್ನ ಗಾಳಿ, ಬೆಳಕು, ಭೂಮಿ, ಬೆಳೆಗಳು, ಹಣ್ಣುಗಳು, ತರಕಾರಿಗಳು ಎಲ್ಲವನ್ನು ಕೊಡ್ತಾ ಇದ್ದಾನೆ. ಹಣ್ಣುಗಳನ್ನ ಫ್ಯಾಕ್ಟರಿಗಳಲ್ಲಿ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಆಕ್ಸಿಜನ್ ಅನ್ನ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಜನರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಭಗವಂತ ಕೊಟ್ಟಿರುವಂತಹ ಪ್ರಾಕೃತಿಕ ಸ್ವತ್ತು. ಹಾಗಾಗಿ ಆ ಭಗವಂತನಿಗೆ ನಾವು ಎಷ್ಟು ಋಣಿ ಆಗಿರ್ಬೇಕು ಅಂತ ನಾವು ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಪ್ರಭುಪಾದರಲ್ಲಿ ಹೇಳ್ತಾ ಇರೋದು, ಆದರೆ ತಾನು ಕಳ್ಳತನ ಮಾಡುವುದಿಲ್ಲ ಎಂದು ಭಾವಿಸುತ್ತಿರುವವನೂ ಕೂಡ ಕಳ್ಳನೇ, ಏಕೆಂದರೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎಂದು ಅವನು ತಿಳಿದಿಲ್ಲ. ಆದ್ದರಿಂದ ಅವನು ಏನೆಲ್ಲವನ್ನೂ ಸ್ವೀಕರಿಸುತ್ತಾನೋ ಅದನ್ನು ಕದಿಯುತ್ತಿದ್ದಾನೆ.
ವಾವ್. ಕಳ್ಳನಿಗಿಂತ ಅವನು ಕಡಿಮೆಯಲ್ಲವೇ? ಇಲ್ಲ ಪ್ರಭುಪಾದ, ನಾನು ಈ ರಟ್ಟಿಗೆ ಒಡೆಯ ಎಂದು ನಿಮಗೆ ಗೊತ್ತಿಲ್ಲದಿರಬಹುದು, ಆದರೆ ಇದನ್ನು ನೀವು ತೆಗೆದುಕೊಂಡು ಹೋದರೆ ನೀವು ಕದಿಯುತ್ತಿದ್ದೀರಿ ಅಲ್ಲವೇ? ಈಗ ಏನೋ ಒಂದು ವಸ್ತು ನನಗೆ ಸೇರಿದ್ದು, ಅದನ್ನ ಯಾರಾದ್ರೂ ತೆಗೆದುಕೊಂಡು ಹೋದರೆ ಅವರಿಗೆ ಗೊತ್ತಿಲ್ಲ ಅದು ನನಗೆ ಸೇರಿದ್ದು ಅಂತ. ಅದನ್ನ ನಾವು ತೆಗೆದುಕೊಂಡು ಹೋದ್ರೆ ಅದಕ್ಕೆ ಕದಿಯುವುದು ಅಂತ ಹೇಳುವುದಿಲ್ಲವೇ ಅಂತ ಎಂದು ಪ್ರಭುಪಾದ ಹೇಳ್ತಾರೆ. ಅಂದ್ರೆ ಈಗ ಬೆಳಕು ಅಥವಾ ಗಾಳಿಯನ್ನೇ ತಗೊಳ್ಳಿ, ಆ ಗಾಳಿ ಭಗವಂತನಿಗೆ ಸೇರಿದ್ದು ಅಂತ ನಮಗೆ ಗೊತ್ತಿಲ್ಲ, ನಾವು ಅದನ್ನ ಬಳಸ್ತಾ ಇದ್ದೀವಿ. ಲಕ್ಷ್ಮಿ ಕೃಷ್ಣನಿಗೆ ಸೇರಿದ್ದು, ಅದಕ್ಕೋಸ್ಕರ ಕೃಷ್ಣನ ಇನ್ನೊಂದು ಹೆಸರು ಲಕ್ಷ್ಮೀಪತಿ, ಚಂಚಲಾಪತಿ. ಆ ಚಂಚಲ ಲಕ್ಷ್ಮಿ ಎಲ್ಲೂ ಕೂಡ ಇರುವುದಿಲ್ಲ, ಆದ್ರೆ ಅಂತಹ ಚಂಚಲ ಲಕ್ಷ್ಮಿ ಆ ಭಗವಂತ ಶ್ರೀ ಕೃಷ್ಣನ ಪಾದ ಕಮಲಗಳನ್ನ ಸೇವೆ ಮಾಡ್ತಾ ಇರ್ತದೆ. ಅಂತಹ ಲಕ್ಷ್ಮಿಯನ್ನ ನಾವು ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಬಳಸ್ಕೊಂಡ್ರೆ ಅದಕ್ಕೆ ಕಳ್ಳತನನೇ ಅಂತ ಹೇಳ್ತಾರೆ ವಿನ ಪ್ರಾಮಾಣಿಕತೆ ಎಂದು ಹೇಳುವುದಿಲ್ಲ. ಆದ್ರೆ ಯಾರು ಅದನ್ನ ಅರಿತಿರ್ತಾರೆ, ಇದು ಈ ಲಕ್ಷ್ಮಿ ಭಗವಂತನಿಗೆ ಸೇರಿದ್ದು, ಇದನ್ನ ಕೆಲವೊಂದು ಕ್ಷಣ ಈ ಜೀವನ ಇರೋ ತನಕ ನಾನು ಇದನ್ನ ಬಳಸ್ತೀನಿ, ಅಟ್ಲೀಸ್ಟ್ ಈ ಅರಿವಿದ್ರೆ ಅವನ ಒಂದಿನ ಉದ್ಧಾರ ಆಗ್ತದೆ. ಈ ಅರಿವು ಇಲ್ಲದೆ ನಾನೇ ಈ ಲಕ್ಷ್ಮಿಯ ಒಡೆಯ, ನಾನೇ ಈ ಭೂಮಿಯ ಒಡೆಯ ಅಂತ ಅನ್ಕೊಂಡ್ಬಿಟ್ರೆ ಅವನು ಅತಿ ದೊಡ್ಡ ಮೂರ್ಖ. ಬಾಬ್, ಅದು ನಿಮ್ಮದು ಎಂದು ಗೊತ್ತಿದ್ದು ನಾನು ತೆಗೆದುಕೊಂಡರೆ ನಾನು ಕೆಟ್ಟ ಕಳ್ಳ. ಅದು ಯಾರದು ಎಂದು ಗೊತ್ತಿಲ್ಲದಿದ್ದರೆ ಅಷ್ಟಲ್ಲ, ಅದು ಯಾರಿಗೂ ಸೇರಿದ್ದಲ್ಲ ಎಂದು ಯೋಚಿಸಿ ತೆಗೆದುಕೊಳ್ಳುತ್ತೇನೆ. ಪ್ರಭುಪಾದ, ಅದು ಕೂಡ ಕಳ್ಳತನವೇ, ಏಕೆಂದರೆ ಅದು ಯಾರಿಗೂ ಸೇರಿದ್ದಾಗಿರಬೇಕು. ನೀವು ಅವರ ಅನುಮತಿ ಇಲ್ಲದೆ ತೆಗೆದುಕೊಳ್ಳುತ್ತಿದ್ದೀರಿ. ಅದರ ಒಡೆಯ ಯಾರು ಎಂದು ನಿಮಗೆ ನಿಖರವಾಗಿ ಗೊತ್ತಿಲ್ಲದಿರಬಹುದು, ಆದರೆ ಯಾರಿಗೋ ಒಬ್ಬರಿಗೆ ಅದು ಸೇರಿರಬೇಕು ಎಂದು ನಿಮಗೆ ಗೊತ್ತು. ಅದೇ ತಿಳುವಳಿಕೆ. ಕೆಲವು ಸಲ ರಸ್ತೆಯಲ್ಲಿ ಬೆಲೆ ಬಾಳುವ ಎಷ್ಟೋ ವಸ್ತುಗಳನ್ನು ಹಾಗೆಯೇ ಬಿಟ್ಟಿರುವುದನ್ನು ನೋಡುತ್ತೇವೆ. ರಸ್ತೆ ದುರಸ್ತಿ ಮಾಡಲು ಸರ್ಕಾರದ ವಸ್ತುಗಳಿರಬಹುದು, ಅಥವಾ ಯಾವುದೋ ವಿದ್ಯುತ್ ಶಕ್ತಿಯ ಕೆಲಸ ಇರಬಹುದು. ಒಬ್ಬ ಮನುಷ್ಯ, ಓ ನನ್ನ ಅದೃಷ್ಟ, ಈ ವಸ್ತುಗಳು ಇಲ್ಲಿವೆ, ನಾವು ಅವನ್ನು ತೆಗೆದುಕೊಂಡು ಹೋಗಬಹುದು ಎಂದು ಯೋಚಿಸಬಹುದು. ಅವನು ಕಳ್ಳತನ ಮಾಡುತ್ತಿಲ್ಲವೇ? ಬಾಬ್, ಅದು ಕಳ್ಳತನ. ಪ್ರಭುಪಾದ, ಹೌದು, ಅದೆಲ್ಲ ಸರ್ಕಾರಕ್ಕೆ ಸೇರಿದ್ದು ಎಂದು ಅವನಿಗೆ ಗೊತ್ತಿಲ್ಲ, ಅವನು ಅದನ್ನೆಲ್ಲ ತೆಗೆದುಕೊಂಡು ಹೋಗುತ್ತಾನೆ, ಅದು ಕಳ್ಳತನ. ಸಿಕ್ಕಿ ಬಿದ್ದರೆ ಅವನನ್ನು ದಸ್ತಗಿರಿ ಮಾಡುತ್ತಾರೆ, ಅವನಿಗೆ ಶಿಕ್ಷೆಯಾಗುತ್ತದೆ. ಅದೇ ರೀತಿಯಲ್ಲಿ ಏನೆಲ್ಲವನ್ನೂ ನೀವು ತೆಗೆದುಕೊಳ್ಳುತ್ತೀರೋ, ಉದಾಹರಣೆಗೆ ನದಿಯಿಂದ ಒಂದು ಲೋಟ ನೀರನ್ನು ನೀವು ತೆಗೆದುಕೊಂಡು ಕುಡಿಯುತ್ತೀರಿ, ನದಿ ನಿಮ್ಮ ಸ್ವತ್ತೇ? ವಾಬ್, ಅಲ್ಲ ಶ್ರೀಲಪ್ರಭುಪಾದ, ಹಾಗಾದರೆ ಅದು ಕಳ್ಳತನ. ನೀವು ನದಿಯನ್ನು ಸೃಷ್ಟಿಸಿಲ್ಲ, ಅದರ ಒಡೆಯ ಯಾರು ಎಂದು ನಿಮಗೆ ಗೊತ್ತಿಲ್ಲ, ಆದ್ದರಿಂದ ಅದು ನಿಮ್ಮ ಸ್ವತ್ತಲ್ಲ. ಹೀಗೆ ಯಾರಿಗೆ ಸೇರಿದ್ದು ಎಂದು ತಿಳಿಯದೆ ನೀವು ಒಂದು ಲೋಟ ನೀರನ್ನು ಕುಡಿದರೂ ಕೂಡ ನೀವು ಕಳ್ಳರೇ. ನಾನು ಪ್ರಾಮಾಣಿಕ ಎಂದು ನೀವು ಯೋಚಿಸಬಹುದು, ಆದರೆ ವಾಸ್ತವದಲ್ಲಿ ನೀವು ಕಳ್ಳರೇ. ನೀವು ಕೃಷ್ಣನನ್ನು ನೆನಪಿಸಿಕೊಳ್ಳಬೇಕು. ಓಹ್ ಕೃಷ್ಣ, ಇದು ನಿನ್ನ ಸೃಷ್ಟಿ, ಕುಡಿಯಲು ನನಗೆ ದಯವಿಟ್ಟು ಅನುಮತಿ ಕೊಡು. ಇದು ಪ್ರಾಮಾಣಿಕತೆ. ಆದ್ದರಿಂದ ಭಕ್ತನಾದವನು ಸದಾ ಕೃಷ್ಣನನ್ನು ಕುರಿತು ಚಿಂತಿಸುತ್ತಿರುತ್ತಾನೆ. ಎಲ್ಲಾ ಕಾರ್ಯಗಳಲ್ಲೂ ಓ ಇದು ಕೃಷ್ಣನದು ಎನ್ನುತ್ತಿರುತ್ತಾರೆ. ಇದು ಪ್ರಾಮಾಣಿಕತೆ. ಆದ್ದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದೆ ಪ್ರತಿಯೊಬ್ಬನೂ ಧೂರ್ತ, ಕಳ್ಳ ಆಗಿರುತ್ತಾನೆ, ದುರುಳನಾಗಿರುತ್ತಾನೆ, ದರೋಡೆಖೋರನಾಗಿರುತ್ತಾನೆ. ಇವು ಅರ್ಹತೆಗಳು. ಆದ್ದರಿಂದ ನಮ್ಮ ತೀರ್ಮಾನವೇನೆಂದರೆ, ಕೃಷ್ಣನನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ಉತ್ತಮ ಅರ್ಹತೆಗಳು ಇರುವುದಿಲ್ಲ, ಅವರು ಪ್ರಾಮಾಣಿಕರಾಗಿಯೂ ಇರುವುದಿಲ್ಲ, ಅವರಿಗೆ ತಿಳುವಳಿಕೆಯೂ ಇರುವುದಿಲ್ಲ. ಆದ್ದರಿಂದ ಅವರು ಮೂರನೆಯ ದರ್ಜೆಯ ಮನುಷ್ಯರಾಗಿರುತ್ತಾರೆ. ಅದು ಸರಿಯೇ? ನೀವೇನು ಅನ್ನುತ್ತೀರಾ ಗಿರಿರಾಜ? ಶ್ರೀಲ ಪ್ರಭುಪಾದರು ಅವರ ಇನ್ನೊಬ್ಬ ಶಿಷ್ಯ ಗಿರಿರಾಜ ಅಂತ ಅವ್ರಿಗೆ ಕೇಳ್ತಾರೆ. ಗಿರಿರಾಜ,
ಒಬ್ಬರು ಶಿಷ್ಯರು, ಹೌದು ಶಿಲ ಪ್ರಭುಪಾದ, ಇದು ಶಾಸ್ತ್ರಾಂಧತೆಯಲ್ಲ, ಇದು ವಾಸ್ತವ ಸಂಗತಿ. ಸ್ವಲ್ಪ ಕಾಲ ಉರುಳುತ್ತದೆ. ಹಾಗಾದರೆ ತಿಳುವಳಿಕೆ ಎಂದರೇನು, ಪ್ರಾಮಾಣಿಕತೆ ಎಂದರೇನು ಎಂದು ನೀವು ಅರ್ಥ ಮಾಡಿಕೊಂಡಿರಿ. ಬಾಬ್, ಒಂದು ರೀತಿಯಲ್ಲಿ ಹೌದು ಶಿಲ ಪ್ರಭುಪಾದ, ಇದಲ್ಲದೆ ಇನ್ನೊಂದು ರೀತಿ ಇದೆಯೇ? ಬಾಬ್ ನಗುತ್ತಾರೆ. ಬೇರೆ ಯಾವುದಾದರೂ ಮಾರ್ಗವಿದೆಯೇ? ಹೇಳಿ ನೋಡೋಣ. ಬಾಬ್ ಮತ್ತೊಮ್ಮೆ ನಗುತ್ತಾರೆ. ಇನ್ನೊಂದು ಮಾರ್ಗ? ಗಿರಿರಾಜ, ಇಲ್ಲ ಶಿಲ ಪ್ರಭುಪಾದ. ಪರ್ಯಾಯವೇನಾದರೂ ಇದೆಯೇ? ಯಾರಾದರೂ ಸವಾಲೆಸೆಯುವಂತಹುದನ್ನು ನಾವು ಏನನ್ನೂ ಹೇಳುವುದಿಲ್ಲ. ಆ ಅನುಭವ ನಮಗಿದೆ. ಅದರ ಬದಲಿಗೆ ನಾವೇ ಎಲ್ಲರಿಗೂ ಎಸೆಯುತ್ತೇವೆ. ಏನಾದರೂ ಪ್ರಶ್ನೆಗಳಿವೆಯೇ? ಇಲ್ಲಿಯವರೆಗೂ ಕೃಷ್ಣ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ದೊಡ್ಡ ದೊಡ್ಡ ಸಭೆಗಳಲ್ಲಿ, ದೊಡ್ಡ ದೊಡ್ಡ ದೇಶಗಳಲ್ಲಿ ಉಪನ್ಯಾಸದ ಅನಂತರ ಏನಾದರೂ ಪ್ರಶ್ನೆಗಳಿವೆಯೇ ಎಂದು ಕೇಳುತ್ತೇನೆ. ಬಾಬ್, ಈಗ ನನ್ನಲ್ಲಿ ಯಾವ ಪ್ರಶ್ನೆಗಳೂ ಇಲ್ಲ ಶಿಲ ಪ್ರಭುಪಾದ. ಲಂಡನ್ನಿನಲ್ಲಿ ಎಷ್ಟು ದಿನದ ಪ್ರವಚನ ನಾವು ನಡೆಸಿದ್ದು? ಯಾವ ಸಭಾಂಗಣ ಅದು? ಕಾನ್ವೆ ಹಾಲ್. ಒಬ್ಬರು ಭಕ್ತರು 12 ದಿನ ಕಾನ್ವೆ ಹಾಲ್ನಲ್ಲಿ ಶಿಲ ಪ್ರಭುಪಾದ. ಕಾನ್ವೆ ಹಾಲ್, ಒಬ್ಬ ಭಕ್ತರು 12 ದಿನ ಶಿಲ ಪ್ರಭುಪಾದ. ಹೌದು, ಪ್ರತಿ ಸಭೆಯ ಅನಂತರವೂ ನಾನು ಏನಾದರೂ ಪ್ರಶ್ನೆಗಳಿವೆಯೇ ಎಂದು ಕೇಳುತ್ತಿದ್ದೆ. ಬಾಬ್, ಬಹಳ ಪ್ರಶ್ನೆಗಳು ಬರುತ್ತಿದ್ದವೆ ಶಿಲ ಪ್ರಭುಪಾದ. ಓಹೋ ಹೌದು, ಅನೇಕ ಮೂರ್ಖ ಪ್ರಶ್ನೆಗಳು ಬರುತ್ತಿದ್ದವು. ಎಲ್ಲರೂ ನಗುತ್ತಾರೆ. ಬಾಬ್, ನಾನು ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ. ಮೂರ್ಖನಾಗಿರುವುದು ಎಂದರೆ ಏನು ಶಿಲ ಪ್ರಭುಪಾದ? ಯಾವ ತಿಳುವಳಿಕೆಯೂ ಇಲ್ಲದವನಿಗೆ ಮೂರ್ಖ ಎಂದು ಹೇಳುತ್ತೇವೆ. ಒಬ್ಬ ಭಾರತೀಯ ಮಹನೀಯರು, ಪ್ರಭುಪಾದರೆ ನನ್ನದೊಂದು ವೈಯಕ್ತಿಕ ಪ್ರಶ್ನೆ ಇದೆ, ಕೇಳಬಹುದೇ ಶಿಲ ಪ್ರಭುಪಾದ? ಕೇಳಿ. ಭಾರತೀಯ ಮಹನೀಯರು, ಸ್ವಲ್ಪ ಕಾಲದ ಹಿಂದೆ ಕಲ್ಕತ್ತಾದಲ್ಲಿ ಒಂದು ಸಪ್ತಾಹವನ್ನು ಆಚರಿಸಿದರು. ಅದಕ್ಕೆ ಪ್ರಾಣಿ ಕ್ರೌರ್ಯ ನಿವಾರಣಾ ಸಪ್ತಾಹ ಎಂದು ಹೇಳಿದರು ಶಿಲ ಪ್ರಭುಪಾದ. ತಟ್ಟನೆ ನಗುತ್ತಾರೆ. ಇದು ಇನ್ನೊಂದು ಮೂರ್ಖತನ. ಕ್ರೌರ್ಯದ ನಿವಾರಣೆ ಎಂದು ಅವರು ಜಾಹೀರಾತು ಮಾಡುತ್ತಾರೆ, ಸಾವಿರಾರು ಕಸಾಯಿಖಾನೆಗಳನ್ನು ನಡೆಸುತ್ತಾರೆ. ನೋಡಿದಿರಾ? ಇದು ಇನ್ನೊಂದು ಮೂರ್ಖತನವಲ್ಲವೇ? ಭಾರತೀಯ ಮಹನೀಯರು, ನಾನು ಏನು ಕೇಳಬೇಕು ಅಂತಿದ್ದೆ ಅಂದರೆ ಶಿಲ ಪ್ರಭುಪಾದ, ಕೇಳುವುದೇನು? ನೀವು ಕೇಳುವ ಮೊದಲೇ ನಿಮಗೆ ಉತ್ತರ ಕೊಡುತ್ತಿದ್ದೇನೆ. ಎಲ್ಲರೂ ನಗುತ್ತಿದ್ದಾರೆ. ಅದು ಇನ್ನೊಂದು ಮೂರ್ಖತನ. ಅವರು ಪ್ರಾಣಿಗಳ ವಿಷಯದಲ್ಲಿ ನಿರಂತರವಾದ ಕ್ರೌರ್ಯವನ್ನು ತೋರಿಸುತ್ತಾರೆ, ಆಮೇಲೆ ಸಂಘ ಕಟ್ಟಿಕೊಳ್ಳುತ್ತಾರೆ. ಬಾಬ್, ಇದು ಹೇಗಿರಬಹುದು ಅಂದರೆ ಶಿಲ ಪ್ರಭುಪಾದ, ಕಳ್ಳರ ಒಂದು ಗುಂಪು, ಗುಡ್ ಮ್ಯಾನ್ ಅಂಡ್ ಕಂಪನಿ, ಸಭ್ಯಸ್ಥರ ಸಂಘ ಎಂದು ಬೋರ್ಡ್ ಹಾಕಿಕೊಂಡ ಹಾಗೆ. ಕೆಲವು ಸಲ ನಿಮಗೆ ಅಂತಹ ಫಲಕಗಳು ಕಾಣಿಸುತ್ತವೆ. ಶ್ಯಾಮ್ ಸುಂದರ, ನಮ್ಮ ಸ್ಯಾನ್ ಫ್ರಾನ್ಸಿಸ್ಕೋ ದೇವಸ್ಥಾನದ ಕಟ್ಟಡದ ಒಡೆಯನ ಹೆಸರು ಗುಡ್ ಮ್ಯಾನ್ ಶಿಲ ಪ್ರಭುಪಾದ. ಸಿದ್ಧಾಂತವೇನೆಂದರೆ, ಒಂದು ಪ್ರಾಣಿಗೆ ಸೂಕ್ತ ಪುಷ್ಟಿಕರ ಆಹಾರ ಕೊಡದಿದ್ದರೆ ಅದು ಕ್ರೌರ್ಯ. ಆದ್ದರಿಂದ ಅದು ಹಸುವಿನಿಂದ ನರಳುವ ಬದಲು ಅದನ್ನು ಕೊಲ್ಲುವುದೇ ಉತ್ತಮ. ಅದು ಅವರ ಸಿದ್ಧಾಂತ ಅಲ್ಲವೇ? ಬಾಬ್, ಹೌದು ಶಿಲ ಪ್ರಭುಪಾದ. ಅಷ್ಟೊಂದು ನೋವು ಕೊಡುವುದರ ಬದಲು ಕೊಲ್ಲುವುದೇ ಉತ್ತಮ ಎಂದು ಅವರು ಹೇಳುತ್ತಾರೆ. ಈ ಸಿದ್ಧಾಂತ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಜಾರಿಗೆ ಬರುತ್ತಿದೆ. ಒಬ್ಬ ಮುದುಕ ಅಜ್ಜ ನರಳುತ್ತಿದ್ದಾನೆ, ಸರಿ, ಅವನನ್ನು ಕೊಂದು ಬಿಡಿ. ಆಫ್ರಿಕಾದಲ್ಲಿ ಒಂದು ಜನಾಂಗವಿದೆ, ಅವರು ಮುತ್ತಜ್ಜಂದಿರನ್ನು ಕೊಲ್ಲುವುದೇ ಒಂದು ಹಬ್ಬವಾಗಿ ಆಚರಿಸುತ್ತಾರಂತೆ, ಅಲ್ಲವೇ? ಹೌದು ಶ್ಯಾಮಸುಂದರ, ಅವರು ಅವರನ್ನು ತಿಂದು ಬಿಡುತ್ತಾರೆಯೇ? ಪ್ರಭುಪಾದ, ಹೌದು. ಶ್ಯಾಮಸುಂದರ ನಗುತ್ತಾನೆ. ಹೌದೇ? ಒಬ್ಬ ಭಕ್ತರು, ನನಗೆ ಒಬ್ಬರು ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರು. ಅವರು ಭೂಸೇನೆಯಲ್ಲಿದ್ದರು. ಅವರು ವಿದೇಶಕ್ಕೆ ಹೋಗುವಾಗ ಅವರ ನಾಯಿಯನ್ನು ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ. ಪಾಪ ಬಡಪಾಯಿ ನಾಯಿ ನಮ್ಮ ಜೊತೆಯಲ್ಲಿ ಇಲ್ಲದಕ್ಕೆ ಅದರ ಎದೆ ಒಡೆದು ಹೋಗಬಹುದು. ಹೀಗೆಂದು ಅವರು ಅದಕ್ಕೆ ನಿದ್ದೆ ಮಾತ್ರೆ ಕೊಟ್ಟು ಕೊಂದರು. ಪ್ರಭುಪಾದ, ಗಾಂಧಿಯವರ ಜೀವನದಲ್ಲೂ ಕೂಡ ಹೀಗಾಯಿತು. ಅವರು ಒಂದು ಸಲ ಒಂದು ಕರುವನ್ನು ಅಥವಾ ಹಸುವನ್ನು ಕೊಂದರು. ಅದು ಬಹಳ ಯಾತನೆಯನ್ನು ಅನುಭವಿಸುತ್ತಿತ್ತು. ಅದಕ್ಕೆ ಗಾಂಧೀಜಿ ಅದು ನರಳುತ್ತಾ ಬಿದ್ದಿರುವಂತೆ ಬಿಡಲು
ಬಿಡುವ ಬದಲು ಕೊಂದು ಬಿಡಿ ಎಂದು ಆದೇಶ ನೀಡಿದರು. ಗಿರಿರಾಜ, ನಿನ್ನೆ ನೀವು ಹೇಳಿದಿರಿ, ಶಿಷ್ಯರ ಪಾಪ ಕಾರ್ಯಗಳಿಂದ ಗುರುಗಳು ಯಾತನೆ ಪಡಬೇಕಾಗಬಹುದು ಎಂದು. ನಿಮ್ಮ ದೃಷ್ಟಿಯಲ್ಲಿ ಪಾಪ ಕಾರ್ಯಗಳು ಅಂದರೆ ಯಾವುವು? ಶಿಲಪ್ರಭುಪಾದ, ಪಾಪ ಕಾರ್ಯಗಳು ಎಂದರೆ ನಾನು ನಿಯಮನ ಸೂತ್ರಗಳನ್ನು ಅನುಸರಿಸುತ್ತೇನೆ ಎಂದು ಭರವಸೆ ಕೊಡುತ್ತೀರಿ. ಅದನ್ನು ಅನುಸರಿಸದೇ ಇದ್ದರೆ ಅದು ಪಾಪ ಕಾರ್ಯ. ಅದು ಭರವಸೆ ಬಹಳ ಸರಳವಾದದ್ದು. ನೀವು ಆ ಭರವಸೆಯನ್ನು ಭಂಗ ಮಾಡುತ್ತೀರಿ, ಕೆಟ್ಟ ಕೆಲಸಗಳನ್ನು ಮಾಡುತ್ತೀರಿ. ಆದ್ದರಿಂದ ನೀವು ಪಾಪ ಕಾರ್ಯ ಮಾಡಿದಂತಾಗುತ್ತದೆ ಅಲ್ಲವೇ? ಗಿರಿರಾಜ್, ಹೌದು. ಆದರೆ ಆದರೆ ಕೆಲವು ಸಂಗತಿಗಳನ್ನು ಮಾಡಲು ನಮಗೆ ಆದೇಶ ನೀಡಲಾಗಿದೆ. ಶಿಲಪ್ರಭುಪಾದ, ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಸಂವಾದವನ್ನ ಮುಂದಿನ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ವಿಶ್ವಗುರು ಶಿಲಪ್ರಭುಪಾದ ಕಿ ಯಥಾಯಿ ಗೌರ್ ಪ್ರೇಮಾನಂದೇ. ಹರಿ ಹರಿ. ಹರಿ ಹರಿ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ.